ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೇ ಇದೆ. ತಿರುಗಾರ ಸೈಟ್ ಕೊಡುವಂಥದ್ದು, ತಿದ್ದುವಂಥದ್ದು, ಮಾಡುವಂಥದ್ದು ಎಲ್ಲರೂ ಕೂಡ. ಹೆಲಿಕಾಪ್ಟ್ರಲ್ಲಿ ಬಂದು UD ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ನಾವಾಗ ಅದಕ್ಕೆ ಪ್ರೆಸ್ನವ್ರ ಜೊತೆ ಮಾತಾಡಿದಾಗ ನಾವು ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನನಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾರು? UD ಮಿನಿಸ್ಟ್ರು ನನಗೆ ನಿಮ್ಮ ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಕ್ಕಂಥದ್ದು. ಈಗೇನಾಗಿ ನೀವು ತೊಗೊಂಡಾಗ ಏನು ಮಾಡಿದ್ರಿ? ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು, ಇಟ್ಸ್ ಎ ಥೆಫ್ಟ್, ಇಟ್ ಅಮೌಂಟ್ಸ್ ಟು ಥೆಫ್ಟ್. ಕಡ್ತಿಗಳನ್ನ ತಿದ್ದಿ ಇವತ್ತು ವೈಟ್ನರ್ ಹಾಕಿ ತಿಂತಾ ಇದ್ದೀರಾ. ಶ್ರೀಮತಿ ಪಾರ್ವತಿಯವರು ಮೂಡಕ್ಕೆ ಬರೆದಂಥ ಕಾಗದವನ್ನೇ ವೈಟ್ನರ್ ಹಾಕಿ ತಿದ್ದಿದ್ದೀರ. ಸೊ ಅಲ್ಲಿಗೇನಾಯಿತು? ನೀವೇನೇನು ಮಾಡ್ತಾಯಿದ್ದೀರಿ ಅಂತ ಇಟ್ ಪ್ರೂವ್ಸ್. ಛೇ ಯಾವ ಕಾಲಕ್ಕೂ ಈ ಥರ ಯಾವುದು ಆಗಿರಲಿಲ್ಲ. ಯಾವುದಿದು? ಮೈಸೂರು, ಸಿದ್ದರಾಮಯ್ಯನವರು ಮೈಸೂರು, ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ಯಾರಿಗೆ ಹೇಳ್ಕೊಳ್ಳೋಣ ಇದ್ದೀರ ನಾನು? ಯಾರಿಗೆ ಹೇಳ್ಕೊಳ್ಳೋಣ? ಇಷ್ಟೊತ್ತಿಗೆ ಈ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರ್ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು. ಯಾರನ್ನು ಹೇಳಿ ಕೇಳಿ ತೊಗೊಂಡೋದ್ರು ಅವರು. ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತು ಒಳಗೆ ಹಾಕಬೇಕಾಗಿತ್ತು ಅವ್ರನ್ನ. ಯಾಕೆ ಇನ್ನೂ ಮಾಡಲಿಲ್ಲ ಅದನ್ನ? ಅವರಿನ್ನೂ ಹೊರಗಡೆನೇ ಇದ್ದಾರೆ. ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ನೀವು ಇನ್ನೂ ಸರ್ಕಾರ. ಕಾರಣ ಏನು? ನಿಮ್ಮ ಪರವಾಗಿದ್ದಾರೆ ಅಂತವರು. ಸರಿಯಾಗ್ತಾ ಇಲ್ಲ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದರೂ ಮುಖ್ಯಮಂತ್ರಿಗಳಾದಿಯಾಗಿ ಏನೂ ಆಗಿಲ್ಲ. ಅಲ್ಲೇನಾಗಿದೆ? ಏನೂ ಆಗಿಲ್ಲ. ಚೇಚೆ ಜನಕ್ಕೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ. ಪಾಪ ಒಬ್ಬರು MLC ಅವರೊಬ್ಬರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯ ಭವನದ ಒಳಗೆ ನುಗ್ಗಿ ರಾಜ್ಯಪಾಲನ ಆಚೆ ಬಿಡ್ತು. ಎಲ್ಲಿದ್ದೀರಾ ನೀವು? ಇದೇನು ಡೆಮೋಕ್ರೆಟಿಕ್ ಕಂಟ್ರಿನಾ? ಯಾವ ಥರ ಇದೆ? ಛೇ